ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ನಾನು ಭ್ರಮರಾಂಬ. ಇವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಈಸಿಯಾದಂಥ ಸ್ವೀಟ್ ರೆಸಿಪಿ ಹಾಲೊಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಸ್ಪೂನಷ್ಟು ಗಸಗಸೆ, 10 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ನಂತರ ಚಟ್ನಿ ಕಡಲೆ, ಒಂದು 3 ಸ್ಪೂನಷ್ಟು ಚಟ್ನಿಗೆ ಯೂಸ್ ಮಾಡೋ ಕಡಲೆ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಹಸಿ ಕೊಬ್ಬರಿ, ದೊಡ್ಡ ಸೈಜಿಂದು 1 ತೆಂಗಿನಕಾಯನ್ನು ತೊಗೊಂಡಿದ್ದೀನಿ. ಕೊಬ್ಬರಿಯನ್ನು ತೊಗೊಂಡು ಈ ರೀತಿ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ನಂತರ 1 ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲದ ಬದಲಿಗೆ ಬೇಕಿದ್ದರೆ ಸಕ್ಕರೆಯನ್ನು ಸಹ ಹಾಕ್ಕೋಬೋದು. ನೀವು ಸಕ್ಕರೆ ಯೂಸ್ ಮಾಡೋರಾದರೆ 3/4 ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ಈಗ ಮಿಕ್ಸಿ ಜಾರ್ಗೆ ಕೊಬ್ಬರಿ, ಹಾಗೆಯೇ 1 ಸ್ಪೂನಷ್ಟು ಗಸಗಸೆ, 10 ಏಲಕ್ಕಿ, ನಂತರ 3 ಸ್ಪೂನಷ್ಟು ಚಟ್ನಿ ಕಡಲೆಯನ್ನು ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಿಮಗೆ ಬೇಕಿದ್ದರೆ ಒಂದು 4ರಿಂದ 5 ಗೋಡಂಬಿಯನ್ನು ಆ್ಯಡ್ ಮಾಡ್ಕೋಬೋದು. ಈಗ ಮತ್ತೊಂದು ಕಡೆ ಚಪಾತಿ ಹಿಟ್ಟನ್ನು ಕಲಸಿಟ್ಕೋಬೇಕು. ಇದಕ್ಕೆ ಈ ಕಪ್ ಅಳತೆಯಲ್ಲಿ 3 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಉಪ್ಪು ಮಿಕ್ಸ್ ಆಗೋವರೆಗೂ ಒಂದು ಸತಿ ಕಲಿಸ್ಕೋಬೇಕು. ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊತ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಆ ರೀತಿ ಇದನ್ನು ಮಿಕ್ಸ್ ಮಾಡಿ ಗಟ್ಟಿ ಡೋ ರೀತಿಯಲ್ಲಿ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಚಪಾತಿ ಮಾಡ್ಕೊಳ್ಳಿಕ್ಕೆ ಕಲಸಿಟ್ಕೋಬೇಕು. ಈಗ ಚಪಾತಿ ಡೋ ರೆಡಿಯಾಗಿದೆ. ಮತ್ತೊಂದು ಕಡೆ ನಾವು ರುಬ್ಬಿಟ್ಕೊಂಡಿದ್ದ ಕಾಯಿ ಹಾಲನ್ನು ನೋಡೋಣ. ನೋಡಿ, ಈ ರೀತಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಮತ್ತೊಂದು ಕಡೆ ಒಂದು ಪಾತ್ರೆ ತಗೊಂಡು ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಕಾಯಿ ಹಾಲನ್ನು ಹಾಕ್ಕೊತೀನಿ. ನಂತರ 1 ಚೊಂಬಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಹೇಳಿರೋ ಅಳತೆಯಲ್ಲಿ ಹಾಕ್ಕೊಂಡ್ರೆ ಕಾಯಿ ಒಬ್ಬಟ್ಟು ಕನ್ಸಿಸ್ಟೆನ್ಸಿನೂ ಟೇಸ್ಟು ಕರೆಕ್ಟಾಗಿರುತ್ತೆ. ನೋಡಿ, ಈ ಚೊಂಬಿನಲ್ಲಿ 1 ಚೊಂಬಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ನಿಮಗೆ ಬೇಕಿದ್ದರೆ ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ಸಹ ಈ ಟೈಮಲ್ಲಿ ಹಾಕ್ಕೋಬೋದು. ಸಕ್ಕರೆ ಯೂಸ್ ಮಾಡೋರಾದರೆ ಒಂದು 3/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗೋವರೆಗೂ ಈ ರೀತಿ ತಿರುಗಿಸ್ಕೊತ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲನೂ ಸಹ ಬೇಗನೆ ಕರಗುತ್ತೆ. ಹಾಗೆಯೇ ಬೆಲ್ಲ ಕರಗಿದ ನಂತರ ಕನ್ಸಿಸ್ಟೆನ್ಸಿನೂ ಸಹ ಇನ್ನೂ ತೆಳುವಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಈ ಬಿಸಿಲಿಗೆ ಬೇಗನೆ ಇದು ಹಾಳಾಗೋಗುತ್ತೆ. ಆದ್ದರಿಂದ ಆದಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿದ ನಂತರ ಈಗ ಇದು ರೆಡಿಯಾಗಿದೆ, ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಮತ್ತೊಂದು ಕಡೆ ಚಪಾತಿಯನ್ನು ಲಟ್ಟಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಚಪಾತಿಗಳನ್ನು ಮಾಡ್ಕೊಳ್ಳೋಣ. ಒಂದೊಂದಾಗೆ ಚಪಾತಿಯನ್ನು ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಚಪಾತಿ ಬದಲಿಗೆ ಪೂರಿ ಬೇಕಿದ್ರೂ ಸಹ ನೀವು ಮಾಡ್ಕೋಬೋದು. ಪೂರಿ ಆದರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದ್ರಿಂದ ನಾನು ಚಪಾತಿ ಎಣ್ಣೆ ಹಾಕ್ಕೊತೀನಿ. ನಿಮಗೆ ಬೇಕಿದ್ದರೆ ಆಪ್ಷನಲ್ ಚಪಾತಿ ಅಥವಾ ಪೂರಿಯನ್ನು ಮಾಡ್ಕೋಬೋದು. ಈಗ ನೋಡಿ, ಕಾಯಿ ಹಾಲು ರೆಡಿ ಆಗಿದೆ. ಇದಕ್ಕೆ ಚಪಾತಿಗಳನ್ನು ಹಾಕಿ ಚೆನ್ನಾಗಿ ನೆನಿಲಿಕ್ಕೆ ಬಿಡ್ತೀನಿ. ನಿಮಗೆ ಬೇಕಿದ್ದರೆ ಈ ರೀತಿ ಆದ್ರೂ ಸಹ ತಿನ್ಬೋದು, ಅಥವಾ ಪ್ಲೇಟ್ಗೆ ಹಾಕ್ಕೊಂಡು ಸಹ ತಿನ್ಬೋದು. ನೋಡಿ, ಈ ರೀತಿ ಸೋಕ್ ಮಾಡಿ 1 ಅವರ್ ಬಿಟ್ಟರೆ ಸಾಕು. ಚಪಾತಿ ಕಾಯಿ ಹಾಲಿನಲ್ಲಿ ನೆಂದು ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ. ಇದನ್ನು ನೀವು ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೇ ತಿನ್ಕೋಬೋದು,
ಅಥವಾ ನಿಮಗಿಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು 2 ಅವರ್ ಬಿಟ್ಟು ಚಿಲ್ಡಾಗಿ ಡೆಸರ್ಟ್ ಥರನೂ ಸಹ ಸರ್ವ್ ಮಾಡ್ಬೋದು. ಅಥವಾ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋರಾದರೆ ಚಪಾತಿಗಳನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದ್ರ ಮೇಲೆ ಕಾಯಿ ಹಾಲನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಸಹ ತಿನ್ಬೋದು. ನಿಮಗೆ ಬೇಕಿದ್ದರೆ ಸೋಕ್ ಮಾಡಿ ತಿನ್ನಿ ಅಥವಾ ಈ ರೀತಿ ತಿಂದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್.